ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ನಾನು ಹೆಸರುಕಾಳು ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೆ. ಹೆಸರುಕಾಳು ದೋಸೆ ಮಾಡೋಕ್ಕೆ ಹೆಸರುಕಾಳು ಮತ್ತು ಸ್ವಲ್ಪ ರೈಸ್ನ ರಾತ್ರಿನೇ ನೆನೆ ಹಾಕಿದ್ದೆ. ಅದ್ರ ಜೊತೆಗೆ ಈಗ 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಿದ್ದೀನಿ. ರುಬ್ಕೊಂಡ್ಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಹಾಗೆ ನೆನೆ ಹಾಕ್ಬಿಡ್ಬೇಕು. ಅಷ್ಟರಲ್ಲಿ ಟೊಮೆಟೊ ಚಟ್ನಿ ರೆಡಿ ಮಾಡ್ಕೋತಿದ್ದೀನಿ. ಈ ದೋಸೆಗೆ ರೆಡ್ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು. ಈ ದೋಸೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಮತ್ತು ತಿನ್ನೋದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಲೋ ಫ್ಲೇಮಲ್ಲೇ ಉಯ್ಕೊಬೇಕು. ಈಗ ಟಿಫನ್ ರೆಡಿ ಆಗಿದೆ. ಅದ್ರ ಜೊತೆ ಟೀ ಮಾಡಿಕೊಟ್ಬಿಟ್ಟು ನಮ್ಮ ಯಜಮಾನ್ರಿಗೆ ನನ್ನ ಮಗಳನ್ನ ರೆಡಿ ಮಾಡಿ ಇವತ್ತು ನನ್ನ ಮಗಳು ಬಾಕ್ಸ್ಗೆ ಫ್ರೂಟ್ಸ್ ಪ್ಯಾಕ್ ಮಾಡಿದ್ದೀನಿ. ಸಪೋಟ ಮತ್ತು ಪಿಯರ್ ಪ್ಯಾಕ್ ಮಾಡಿದ್ದೀನಿ. ದೋಸೆ ಮನೇಲೇ ತಿನ್ಕೊಂಡು ಹೋಗಿರ್ತಾಳಲ್ವ, ಅದಕ್ಕೆ ಫ್ರೂಟ್ಸ್ ಆದರೂ ತಿನ್ಕೊಂಬರಲಿ ಅಂತ ಫ್ರೂಟ್ಸ್ ಪ್ಯಾಕ್ ಮಾಡ್ತೀನಿ ಸ್ನ್ಯಾಕ್ಸ್ ಬಾಕ್ಸ್ಗೆ. ವಿಹಾವನ್ನ ರೆಡಿ ಮಾಡಾಗಿದೆ. ಈಗ ಅವರು ಟಿಫನ್ ತಿಂದು ಹೊರಡ್ತಾರೆ ಸ್ಕೂಲ್ಗೆ. ಯಾಕೋ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಅನ್ನಿಸ್ತಿದೆ. ನೋಡೋಣ ಸ್ಕೂಲಿಂದ ಬರುವಷ್ಟರಲ್ಲಿ ಹೇಗಿರ್ತಾರೆ ಅಂತ. ಅಷ್ಟೇ ನಾನು ವಿಹಾವನ್ನ ಸ್ಕೂಲಿಗೆ ಬಿಟ್ಟು ಅಲ್ಲೇ ಬರಬೇಕಾದ್ರೆ ಹೂವು ತೊಗೊಂಬಂದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡೋದಕ್ಕೆ. ಮನೆಗೆ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿದೆ. ಅಷ್ಟರಲ್ಲಿ ಅಲ್ಲೇ ಮಧ್ಯಾಹ್ನ ಆಯಿತು. ಇನ್ನು ಮಧ್ಯಾಹ್ನ ಅಡುಗೆ ರೆಡಿ ಮಾಡಬೇಕು. ನನ್ನ ಮಗಳು ಬರೋ ಅಷ್ಟರಲ್ಲಿ ನಾನು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದರು. ತುಂಬ ಸುಸ್ತಾಗ್ಬಿಟ್ಟಿದ್ರು, ಹುಷಾರು ತಪ್ಪಿಬಿಟ್ಟಿದ್ರು ಫುಲ್ಲು. ಏನಾಗಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.